ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರ ಅತ್ಯಾಪ್ತಿಯನ್ನ ಭೇಟಿ ಮಾಡಿ ಬಂದ್ರೋ ಅದರ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಕ್ಟಿವ್ ಮೋಡ್ ಬಂದಂತೆ ಕಂಡು ಬರ್ತಾ ಇದೆ. ತಾರಕಕ್ಕೇರ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ. ಡಿಕೆ ಶಿವಕುಮಾರ್ ದೆಹಲಿ ಟೂರ್ ಬಳಿಕ ಕಿಚ್ಚು ಹೆಚ್ಚಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಣದ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಇತ್ತ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತ ನಾಯಕರ ಭೇಟಿ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರಿಂದ ಆರ್ಭಟ ಮುಂದುವರೆದಿದೆ. ಆಮ್ಲೆಕ್ಕ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿರೋದು ಸುಳ್ಳಲ್ಲ. ನವೆಂಬರ್ನಲ್ಲಿ ಏನೋ ಆಗುತ್ತೆ, ಹಾಗಾಗಿ ಎರಡೂ ಬಣದಲ್ಲೂ ಕೂಡ ಹಲ್ಚಲ್ ಸೃಷ್ಟಿಯಾಗಿದೆ. ನವೆಂಬರ್ ಕ್ರಾಂತಿ ಕಿಚ್ಚು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕೆಲ ಕಾಲ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲದ ನಡುವೆ ಇದರ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಒಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ ಆಕ್ಟಿವ್ ಮೋಡಕ್ಕೆ ಬಂದಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಹೋಗಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಕೆಲ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಚರ್ಚೆ ಆಗಿರಬಹುದು? ನಾಗೇಂದ್ರ ಬಾಬು, ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ತೀವ್ರವಾದಂತಹ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಒಂದೊಮ್ಮೆ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆಗೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಅಂಗಳದಲ್ಲಿ ಕುತ್ಕೊಂಡು ತಮ್ಮದೇ ಆದಂತಹ ಒಂದಷ್ಟು ದಾಟಿಗಳಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ನಿಕಟವರ್ತಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದೊಂದು ಸಂದೇಶ ಕೊಡುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಒಂದಷ್ಟು ಕೆಲಕಾಲ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಾಯಕತ್ವದ ವಿಚಾರಕ್ಕೆ ಗೊಂದಲಗಳೇನ್ ಮೂಡ್ತಾ ಇರುವಂತದ್ದು. ಈ ಗೊಂದಲಗಳ ಬಗ್ಗೆ ಹೈಕಮಾಂಡ್ ಕೂಡ ಸ್ಪಷ್ಟನೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟವಾದಂತ ಆಂತರಿಕ ಸಂದೇಶ ಬರಬಹುದು, ಒಂದಷ್ಟು ಬರಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ಈಗ ಜೋರಾಗಿ ನಡೀತಾ ಇರುವಂತದ್ದು. ಒಂದ್ ಕಡೆಗೆ ದಲಿತ ಸಿಎಂ ಕೂಗು, ಮತ್ತೊಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ. ಈ ನಡುವೆ ಹಿಂದುಳಿದ ವರ್ಗಗಳ ನಾಯಕರು ಇಬ್ಬರೂ ಕೂಡ ಸೇರಿ ಒಂದಷ್ಟು ರಾಜಕೀಯ ಚರ್ಚೆ ಮಾಡಿರುವಂತದ್ದು ಹೆಚ್ಚು ಕುತೂಹಲವನ್ನು ಮೂಡಿಸಿರುವಂತದ್ದು. ಮತ್ತೆ ಬಿಕೆ ಹರಿಪ್ರಸಾದ್ ಅವರು ಮೊದಲಿಂದನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಒಂದಿಷ್ಟು ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿರುವಂತದ್ದು. ರಾಹುಲ್ ಗಾಂಧಿ ಅವರ ಜೊತೆಗೆ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರ ಜೊತೆಗೆ ಆಗಿರ್ಬೋದು, ಅವರ ಬಾಂಧವ್ಯವನ್ನ ಇಟ್ಕೊಂಡಿರುವಂತದ್ದು. ಮತ್ತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆಗೆ ನವೆಂಬರ್ ಕ್ರಾಂತಿಯ ಏನು ಅಖಾಡ ಏನಿದೆ, ಆ ಅಖಾಡದಲ್ಲಿ ರಂಗಪ್ರವೇಶ ಎಲ್ಲರೂ ಕೂಡ ಮಾಡದಂಗೆ ಅಧಿಕೃತವಾಗಿ ಎಲ್ಲರೂ ಕೂಡ ಮಾಡಿದಂತೆ ಗೋಚರ ಆಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿ ಹನುಮಂತು, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದು ರಾಜ್ಯ ರಾಜಕೀಯದ ವಿಚಾರ. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರ ಅತ್ಯಾಪ್ತಿಯನ್ನ ಭೇಟಿ ಮಾಡಿ ಬಂದ್ರೋ ಅದರ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಕ್ಟಿವ್ ಮೋಡ್ ಬಂದಂತೆ ಕಂಡು ಬರ್ತಾ ಇದೆ. ತಾರಕಕ್ಕೇರ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ. ಡಿಕೆ ಶಿವಕುಮಾರ್ ದೆಹಲಿ ಟೂರ್ ಬಳಿಕ ಕಿಚ್ಚು ಹೆಚ್ಚಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಣದ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಇತ್ತ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತ ನಾಯಕರ ಭೇಟಿ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರಿಂದ ಆರ್ಭಟ ಮುಂದುವರೆದಿದೆ. ಆಮ್ಲೆಕ್ಕ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿರೋದು ಸುಳ್ಳಲ್ಲ. ನವೆಂಬರ್ನಲ್ಲಿ ಏನೋ ಆಗುತ್ತೆ, ಹಾಗಾಗಿ ಎರಡೂ ಬಣದಲ್ಲೂ ಕೂಡ ಹಲ್ಚಲ್ ಸೃಷ್ಟಿಯಾಗಿದೆ. ನವೆಂಬರ್ ಕ್ರಾಂತಿ ಕಿಚ್ಚು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು.
ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕೆಲ ಕಾಲ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲದ ನಡುವೆ ಇದರ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಒಂದು ಕಡೆ ಸಿದ್ದರಾಮಯ್ಯ ಬಣ್ಣದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ ಆಕ್ಟಿವ್ ಮೋಡಕ್ಕೆ ಬಂದಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಹೋಗಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಕೆಲ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಚರ್ಚೆ ಆಗಿರಬಹುದು? ನಾಗೇಂದ್ರ ಬಾಬು, ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ತೀವ್ರವಾದಂತಹ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಒಂದೊಮ್ಮೆ ಇದೀಗ ಕಾಂಗ್ರೆಸ್ನ ಪಾಳ್ಯದಲ್ಲಿ ಒಂದು ಕಡೆಗೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಅಂಗಳದಲ್ಲಿ ಕುತ್ಕೊಂಡು ತಮ್ಮದೇ ಆದಂತಹ ಒಂದಷ್ಟು ದಾಟಿಗಳಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ನಿಕಟವರ್ತಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದೊಂದು ಸಂದೇಶ ಕೊಡುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಒಂದಷ್ಟು ಕೆಲಕಾಲ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಾಯಕತ್ವದ ವಿಚಾರಕ್ಕೆ ಗೊಂದಲಗಳೇನ್ ಮೂಡ್ತಾ ಇರುವಂತದ್ದು. ಈ ಗೊಂದಲಗಳ ಬಗ್ಗೆ ಹೈಕಮಾಂಡ್ ಕೂಡ ಸ್ಪಷ್ಟನೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟವಾದಂತ ಆಂತರಿಕ ಸಂದೇಶ ಬರಬಹುದು, ಒಂದಷ್ಟು ಬರಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ಈಗ ಜೋರಾಗಿ ನಡೀತಾ ಇರುವಂತದ್ದು. ಒಂದ್ ಕಡೆಗೆ ದಲಿತ ಸಿಎಂ ಕೂಗು, ಮತ್ತೊಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ. ಈ ನಡುವೆ ಹಿಂದುಳಿದ ವರ್ಗಗಳ ನಾಯಕರು ಇಬ್ಬರೂ ಕೂಡ ಸೇರಿ ಒಂದಷ್ಟು ರಾಜಕೀಯ ಚರ್ಚೆ ಮಾಡಿರುವಂತದ್ದು ಹೆಚ್ಚು ಕುತೂಹಲವನ್ನು ಮೂಡಿಸಿರುವಂತದ್ದು. ಮತ್ತೆ ಬಿಕೆ ಹರಿಪ್ರಸಾದ್ ಅವರು ಮೊದಲಿಂದನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಒಂದಷ್ಟು ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿರುವಂತದ್ದು. ರಾಹುಲ್ ಗಾಂಧಿ ಅವರ ಜೊತೆಗೆ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರ ಜೊತೆಗೆ ಆಗಿರ್ಬೋದು, ಅವರ ಬಾಂಧವ್ಯವನ್ನ ಇಟ್ಕೊಂಡಿರುವಂತದ್ದು. ಮತ್ತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆಗೆ ನವೆಂಬರ್ ಕ್ರಾಂತಿಯ ಏನು ಅಖಾಡ ಏನಿದೆ, ಆ ಅಖಾಡದಲ್ಲಿ ರಂಗಪ್ರವೇಶ ಎಲ್ಲರೂ ಕೂಡ ಮಾಡದಂಗೆ ಅಧಿಕೃತವಾಗಿ ಎಲ್ಲರೂ ಕೂಡ ಮಾಡಿದಂತೆ ಗೋಚರ ಆಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿ ಹನುಮಂತು, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದು ರಾಜ್ಯ ರಾಜಕೀಯದ ವಿಚಾರ. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರ ಅತ್ಯಾಪ್ತಿಯನ್ನ ಭೇಟಿ ಮಾಡಿ ಬಂದ್ರೋ, ಅದರ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಕ್ಟಿವ್ ಮೋಡ್ ಬಂದಂತೆ ಕಂಡು ಬರ್ತಾ ಇದೆ. ತಾರಕಕ್ಕೇರ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ. ಡಿಕೆ ಶಿವಕುಮಾರ್ ದೆಹಲಿ ಟೂರ್ ಬಳಿಕ ಕಿಚ್ಚು ಹೆಚ್ಚಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿದ್ದರಾಮಯ್ಯ ಬಣದ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಇತ್ತ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತ ನಾಯಕರ ಭೇಟಿ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರಿಂದ ಆರ್ಭಟ ಮುಂದುವರೆದಿದೆ. ಆ ಮೂಲಕ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿರೋದು ಸುಳ್ಳಲ್ಲ. ನವೆಂಬರ್ನಲ್ಲಿ ಏನೋ ಆಗುತ್ತೆ, ಹಾಗಾಗಿ ಎರಡೂ ಬಣದಲ್ಲೂ ಕೂಡ ಹಲ್ಚಲ್ ಸೃಷ್ಟಿಯಾಗಿದೆ. ನವೆಂಬರ್ ಕ್ರಾಂತಿ ಕಿಚ್ಚು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕೆಲ ಕಾಲ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲದ ನಡುವೆ ಇದರ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಒಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ ಆಕ್ಟಿವ್ ಮೋಡಕ್ಕೆ ಬಂದಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಹೋಗಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಕೆಲ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಚರ್ಚೆ ಆಗಿರಬಹುದು? ನಾಗೇಂದ್ರ ಬಾಬು, ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ತೀವ್ರವಾದಂತಹ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಒಂದೊಮ್ಮೆ ಇದೀಗ ಕಾಂಗ್ರೆಸ್ನ ಪಾಳ್ಯದಲ್ಲಿ ಒಂದು ಕಡೆಗೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಅಂಗಳದಲ್ಲಿ ಕುತ್ಕೊಂಡು ತಮ್ಮದೇ ಆದಂತಹ ಒಂದಷ್ಟು ದಾಟಿಗಳಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ
ನಿಕಟವರ್ತಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದೊಂದು ಸಂದೇಶ ಕೊಡುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಒಂದಷ್ಟು ಕೆಲಕಾಲ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಾಯಕತ್ವದ ವಿಚಾರಕ್ಕೆ ಗೊಂದಲಗಳೇನ್ ಮೂಡ್ತಾ ಇರುವಂತದ್ದು. ಈ ಗೊಂದಲಗಳ ಬಗ್ಗೆ ಹೈಕಮಾಂಡ್ ಕೂಡ ಸ್ಪಷ್ಟನೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟವಾದಂತ ಆಂತರಿಕ ಸಂದೇಶ ಬರಬಹುದು, ಒಂದಷ್ಟು ಬರಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ಈಗ ಜೋರಾಗಿ ನಡೀತಾ ಇರುವಂತದ್ದು. ಒಂದ್ ಕಡೆಗೆ ದಲಿತ ಸಿಎಂ ಕೂಗು, ಮತ್ತೊಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ. ಈ ನಡುವೆ ಹಿಂದುಳಿದ ವರ್ಗಗಳ ನಾಯಕರು ಇಬ್ಬರೂ ಕೂಡ ಸೇರಿ ಒಂದಷ್ಟು ರಾಜಕೀಯ ಚರ್ಚೆ ಮಾಡಿರುವಂತದ್ದು ಹೆಚ್ಚು ಕುತೂಹಲವನ್ನು ಮೂಡಿಸಿರುವಂತದ್ದು. ಮತ್ತೆ ಬಿಕೆ ಹರಿಪ್ರಸಾದ್ ಅವರು ಮೊದಲಿಂದನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಒಂದಿಷ್ಟು ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿರುವಂತದ್ದು. ರಾಹುಲ್ ಗಾಂಧಿ ಅವರ ಜೊತೆಗೆ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರ ಜೊತೆಗೆ ಆಗಿರ್ಬೋದು, ಅವರ ಬಾಂಧವ್ಯವನ್ನ ಇಟ್ಕೊಂಡಿರುವಂತದ್ದು. ಮತ್ತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆಗೆ ನವೆಂಬರ್ ಕ್ರಾಂತಿಯ ಏನು ಅಖಾಡ ಏನಿದೆ, ಆ ಅಖಾಡದಲ್ಲಿ ರಂಗಪ್ರವೇಶ ಎಲ್ಲರೂ ಕೂಡ ಮಾಡದಂಗೆ ಅಧಿಕೃತವಾಗಿ ಎಲ್ಲರೂ ಕೂಡ ಮಾಡಿದಂತೆ ಗೋಚರ ಆಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿದೆ ಹನುಮಂತು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದು ರಾಜ್ಯ ರಾಜಕೀಯದ ವಿಚಾರ.